ವೀಕ್ಷಕರೇ, ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ರಾಧಿಕಾ. ಬೀಳಗಿ ತಾಲೂಕು ಪೆಂಡಾಲ್ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಮಾಲೀಕರ ಸಂಘ ಬೀಳಗಿಯ ವತಿಯಿಂದ ಬೀಳಗಿ ತಾಲೂಕು ಪೆಂಡಾಲ್ ಮಾಲೀಕರ ಸಂಘದ 2ನೇ ವಾರ್ಷಿಕೋತ್ಸವ ಅತಿ ವಿಜೃಂಭಣೆಯಾಗಿ ಜರುಗಿತು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಫಕೀರೇಶ್ವರ ಮಹಾಸ್ವಾಮಿಗಳು ಹುಚ್ಚೇಶ್ವರ ಮಠ ಬೀಳಗಿ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮವು ಪ್ರಾರಂಭದಲ್ಲಿ ರೈಲಿನ ವೇಗದ ತರ ಇರುತ್ತೆ, ಆದರೆ ಅಂತ್ಯದಲ್ಲಿ ನಿಲ್ಲುವ ಹಾಗೆ ಇರುತ್ತೆ. ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ವಸ್ತುಗಳು ಬೇಕಾಗುತ್ತದೆ, ಡೆಕೋರೇಷನ್ ಸಹ ಬೇಕಾಗಿರುತ್ತದೆ. ಹುಟ್ಟಿದ ಮಗುವಿನ ಸೀಮಂತದಿಂದ ಹಿಡಿದು ಭೂಮಿಗೆ ಬರುವವರೆಗೂ ವಸ್ತುಗಳು ಬೇಕಾಗಿರುತ್ತವೆ. ಅದಕ್ಕೆ ಮುಖ್ಯವಾಗಿ ಪೆಂಡಾಲ್ ಡೆಕೋರೇಷನ್ ಮಹತ್ವವಾಗಿ ಬೇಕಾಗಿರುತ್ತದೆ. ಚಳಿ, ಗಾಳಿ, ಮಳೆ, ಬಿಸಿಲು ಎನ್ನದೆ ಹಗಲಿರುಳು ದುಡಿಯೋರು ಸಹ ನಮ್ಮ ಪೆಂಡಾಲ್ ಕೆಲಸದವರು. ಹಾಗೆ ಮಾತನಾಡುತ್ತಾ ಒಂದು ಊರಿನಲ್ಲಿ ಒಂದಿಷ್ಟು ಪೆಂಡಾಲ್ಗಾರರು ಸಹ ಎಷ್ಟು ಇಷ್ಟು ವೆಚ್ಚವನ್ನು ಹೇಳುತ್ತಾರೆ. ಆದರೆ ಇಲ್ಲಿ ಭೇದ ಭಾವ ಎನ್ನದೆ ಬೀಳಗಿ ತಾಲೂಕಿನ ಪೆಂಡಾಲ್ ಅಧ್ಯಕ್ಷ ಲಕ್ಷ್ಮಣ್ ತೋಟದ್ ಇಲ್ಲಿಯವರೆಗೆ ಯಾವುದೇ ವಿಚಾರ ಮಾಡದೆ ಹಿಂಜರಿಯದೆ ಅವರಿಗೆ ಸಹಾಯ ಮಾಡುತ್ತಾ ಸಫಲವಾಗಿ ಮುಂದುವರಿಯುತ್ತಾ ಬಂದಿದ್ದಾರೆ ಎಂದು ಸಂಘಟನೆಯ ಕುರಿತು ಒಳ್ಳೆಯದನ್ನು ಬಯಸಿ ಮಾತನಾಡಿದರು. ಈ ವಾರ್ಷಿಕೋತ್ಸವ ಕುರಿತು ಸಹ ಶಾಸಕ ಜೆ.ಟಿ. ಪಾಟೀಲ್ ಮಾತನಾಡಿದರು. ಬೀಳಗಿ ಪಟ್ಟಣದ ಹೊರತು 3,000 ಜನ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಪಟ್ಟಿಯಲ್ಲಿ ಇದ್ದಾರೆ. ಹಾಗೆ ಕಾರ್ಮಿಕ ಇಲಾಖೆಯ ಕುರಿತು ಸಚಿವ ಸಂತೋಷ್ ಲಾಡ್ ಒಳ್ಳೆಯ ರೀತಿಯ ಕೆಲಸವನ್ನು ಮಾಡುತ್ತಿದ್ದಾರೆ. ಹಾಗಾಗಿ ಇಲಾಖೆಯಿಂದ 8 ಎಕರೆ ಜಾಗದಲ್ಲಿ ಕಾರ್ಮಿಕರ ಮಕ್ಕಳಿಗೆ 34,45 ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಹಾಗೆ ಪಟ್ಟಣದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆಗಳಿದ್ದರೆ, ಬೇಡಿಕೆಗಳಿದ್ದರೆ ಪಟ್ಟಿ ಮಾಡಿಕೊಡಿ ಎಂದು ತಿಳಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೀಳಗಿ ತಾಲೂಕು ಪೆಂಡಾಲ್ ಅಧ್ಯಕ್ಷ ಲಕ್ಷ್ಮಣ್ ತೋಟದ್, ಕವಿ ಸಿದ್ದಪ್ಪ ಬಿದಿರಿ, ಶರತ್ ದೇಸಾಯಿ, ರವಿಕುಮಾರ್ ನಾಗನಗೌಡ, ರಾಜ್ಯಾಧ್ಯಕ್ಷ ಅಬ್ದುಲ್ ಕರೀಂ ಅತ್ತಾರ್, ಕಾರ್ಯದರ್ಶಿ ಮೃತ್ಯುಂಜಯ ಕರನಂದಿ, ದಾವೂದ್ ಕನಸಾವಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಹಾಸಿಂ ಜಕ್ಕಲಿ, ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷರು ಅಡಿಯಪ್ಪ ಮಂಟೂರ್, ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ಣ ಬಿರಾದರ್, ಸಾಬಣ್ಣ ಬೂದಿಹಾಳ್, ಗುರುನಾಥ್ ಹಿರೇಮಠ್, ಅಕ್ಷಯ್ ನಾಯ್ಕರ್, ರಂಗಪ್ಪ ಕಳಸನ್ನವರ್, ಅರ್ಜುನ್ ಕಡ್ಲಿಪಟ್ಟಿ, ಅನೇಕರು ಹಲವಾರು ಪೆಂಡಾಲ್ ಮಾಲಕರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ರಿಯಾಜ್ ಅತ್ತಾರ್, ಬೀಳಗಿ. ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 8 ಎಕರೆ ಜಾಗ ಒಳಗೆ ಕಾರ್ಮಿಕರ ಮಕ್ಕಳಿಗೆ 34,45 ಅನುದಾನ ಮಂಜೂರು ಮಾಡಿದ್ದಾರೆ. ಅಲ್ಲಿ ಅತ್ಯುತ್ತಮವಾದಂಥ ಶಾಲೆಯನ್ನು ಕಟ್ತೀವಿ, ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತೀವಿ, ಹೆಣ್ಣು ಗಂಡು ಕೂಡಿದೆ. ಇದು ಕೇವಲ ಕಾರ್ಮಿಕರ ಮಕ್ಕಳಿಗೆ. ಮತ್ತು ಇನ್ನೂ 2 ಜಾಗ, ಒಂದು ಕಡೆ 2 ಎಕರೆ, ಒಂದು ಕಡೆ ಮತ್ತೊಂದು ಬೀಳಗಿ ಒಳಗೆ ಇನ್ನು 8 ಎಕರೆ ಕೊಟ್ಟಿದ್ದೀವಿ. ಅಲ್ಲಿ ಸಹಿತ ಕಾರ್ಮಿಕ ಇಲಾಖೆ ಮುಖಾಂತರ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಏನು ಬೇಕು ಅದಕ್ಕೆ ಕಾರ್ಯಕ್ರಮ ರೂಪಿಸ್ತೀವಿ ಅನ್ನುವಂಥ ಮಾತನ್ನು ಸಹಿತ ಹೇಳೋದ್ರ ಮುಖಾಂತರ ಮತ್ತು ನನ್ನನ್ನು ಕರೆದು ವಿಶೇಷವಾಗಿ ನಮ್ಮ ಸರ್ಕಾರ ಏನು ಬಡವರ ಸಲುವಾಗಿ ಶ್ರಮಿಸ್ತಾ ಇದೆ ಅದರದ ನೆನಪು ನೀವು ಇಟ್ಕೋಬೇಕತ್ತೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಏನೇನು ಸರ್ಕಾರದೊಳಗೆ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಕಾರ್ಮಿಕ ಇಲಾಖೆಯಿಂದ ಅವನ್ನೆಲ್ಲ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಹೆಂಗೋ ನಮ್ಮ ನಾಳೆ ಅಸೆಂಬ್ಲಿ ಪ್ರಾರಂಭ. ಆ ಸಂದರ್ಭದೊಳಗೆ ಸಂತೋಷ್ ಲಾಡ್ ಅವ್ರಿಗೆ ಭೇಟಿಯಾಗಿ ನಿಮ್ಮ ಬೇಡಿಕೆಗಳು ಏನಾದರೂ ಪಟ್ಟಿ ಮಾಡಿದ್ರಿ ಅಂದ್ರೆ, ಲಕ್ಷ್ಮಣ್ ಇಲ್ಲ ಅಧ್ಯಕ್ಷ ನೀನಲ್ಲ, ಈ ನಿಮ್ಮ ಬೇಡಿಕೆಗಳು ಏನಾದರೂ ಪಟ್ಟಿ ಮಾಡಿದ್ರೆ ನನಗೆ ಕೊಟ್ಟಿರ್ತಾರೆ. ನಾನು ಮಂತ್ರಿಗಳು ನಿಮ್ಮ ಪತ್ರ ಜೊತೆಗೆ ನನ್ನ ಪತ್ರ ಹಚ್ಚಿ ಮಂತ್ರಿಗಳ ಗಮನಕ್ಕೆ ತರ್ತೀನಿ. ಮತ್ತು 3,000 ಜನರ ಸರ್ವೆ ಮಾಡಿಸಿದ್ದು ಅವ್ರಿಗೆ ಲಿಸ್ಟ್ ಕೊಟ್ಟಿದ್ದೀನಿ. ನಿಮ್ಮ ಅಧಿಕಾರಿ, ಜಿಲ್ಲಾಧಿಕಾರಿ ಕೈ ಕೊಟ್ಟಿದ್ದೀನಿ, ನಿಮ್ಮ ಕಾರ್ಮಿಕ ಇಲಾಖೆ ಮತ್ತು ಮಂತ್ರಿಗಳ ಗಮನಕ್ಕೂ ತಂದಿದ್ರಿ ಅನ್ನುವಂಥ ಮಾತನ್ನು ಹೇಳಿ, ಇದರೊಳಗೆ ಶ್ರಮಿಕ ವರ್ಗ ಏನಿದೆ ನಿಮ್ಮನ್ನು ಹಿಡ್ಕೊಂಡು ಎಲ್ಲರೂ ಒಳಗೊಳ್ತೀರಿ ಅನ್ನುವಂಥ ಮಾತನ್ನು ಸಹಿತ ಹೇಳಿ, ಹೆಚ್ಚಿನ ಪ್ರಾಧಾನ್ಯತೆಯನ್ನು ಶ್ರಮಿಕ ವರ್ಗಕ್ಕೆ ನಮ್ಮ ಸರ್ಕಾರ ಕೊಡ್ತಾ ಇದೆ, ಅದರ ಲಾಭ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ